ದ್ವಂದ್ವ ನೀತಿಯನ್ನು ತಪ್ಪಿಸಬೇಕು. ಜನರ ಏನು ಅನಿಸಿಕೆ ಇದೆ ಆ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೋಬೇಕು ಅನ್ನೋದು ನಿರ್ಣಯವನ್ನು ನಮ್ಮ ಸಂಘದ ಸಭೆಯಲ್ಲಿ ತೆಗೆದುಕೊಂಡಿದ್ದೀವಿ. ಹಾಗೆ ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರುಗಳು, ನಮ್ಮ ಸಂಘದ ಡೈರೆಕ್ಟರ್ಗಳು, ಪದಾಧಿಕಾರಿಗಳು, ಸಂಘದ ಮುಖಂಡರುಗಳು ಎಲ್ಲರೂ ಸೇರಿ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡಬೇಕಾಗ್ತದೆ. ಸಿದ್ದರಾಮಯ್ಯನವ್ರ ಹಿಂದೆ ಇಡೀ ರಾಜ್ಯ ಎಲ್ಲ ಬಡವರು, ಶೋಷಿತ ವರ್ಗದವರು ಇದ್ದಾರೆ ಅಂತ ಅದೊಂದು ನಿರ್ಣಯ ಮಾಡಿದ್ದೀವಿ. ಹಾಗೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದಿಂದ ಕೇಂದ್ರ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ನಾವೊಂದು ಪತ್ರದ ಮುಖಾಂತರ ಮೇಲನ್ನು ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ಕೂಡ ಕೊಡಬೇಕು ಅಂತ ನಿರ್ಣಯವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾರ ಈ ಶೋಷಿತ ಸಮಾಜದ ಏನು ನಮ್ಮ ಎಲ್ಲರ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯನವರು, ಅವರನ್ನ ಏನಾದ್ರು ತೊಂದರೆ ಕೊಟ್ಟಿದ್ದಾದ್ರೆ ಎಲ್ಲ ಹಿಂದುಳಿದ ವರ್ಗದ ಶೋಷಿತ ಸಮಾಜದ ಹಿಂದ ಎಲ್ಲ ಇದನ್ನ ಒಕ್ಕೂಟ ವ್ಯವಸ್ಥೆಯನ್ನು ನಾವೆಲ್ಲರೂ ಒಗ್ಗೂಡಿಸ್ಕೊಂಡು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಏಟನ್ನು ಕೊಡಬೇಕು ಅನ್ನೋದು ನಿರ್ಣಯವನ್ನು ಕುರುಬರ ಸಂಘದಲ್ಲಿ ತೆಗೆದುಕೊಂಡಿದ್ದೀವಿ. ಎಲ್ಲರನ್ನ ಒಗ್ಗೂಡಿಸ್ಕೊತೀವಿ. ಕುರುಬರ ಸಂಘ ಒಂದೇ ಅಲ್ಲ, ಎಲ್ಲರ ಶೋಷಿತ ಸಮಾಜಗಳನ್ನು ಒಗ್ಗೂಡಿಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನಾವು ನಡೆಯೋಣ ಕಾಂಗ್ರೆಸ್ ಹೈಕಮಾಂಡ್ ತೋರಿಸ್ತೀವಿ. ಇದು ನಮ್ಮ ಸಂಘದ ನಿರ್ಣಯ.